ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ NHK ವಿಭಾಗದ 1:1 ಕಟ್ ಆಫ್ ಲಿಸ್ಟ್ ಯಾವಾಗ ಸಿಗುತ್ತೆ ಮತ್ತು ಯಾಕೆ ಈ ಒಂದು ಲಿಸ್ಟ್ ಲೇಟ್ ಆಗ್ತಾ ಇದೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, NHK ವಿಭಾಗದಲ್ಲಿ ಸಂಬಂಧಪಟ್ಟಂತೆ BMTC ಕಂಡಕ್ಟರ್ ಹುದ್ದೆಗಳನ್ನು ನೋಡ್ತಾ ಹೋಗೋದಾದರೆ ಒಟ್ಟು 2286 ಹುದ್ದೆಗಳಿಗೆ ಅಧಿಸೂಚನೆ ಹೊರಬಂದಿತ್ತು. ಈ ಒಂದು ಹುದ್ದೆಗಳಿಗೆ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ದಾಖಲಾತಿ ಪರಿಶೀಲನೆ ಕೂಡ ಮುಗಿದಿದ್ದು, ವಿದ್ಯಾರ್ಥಿಗಳಿಗೆ ಇದೀಗ ಅಧಿಕೃತವಾಗಿ ನಿಮ್ಮ ಒಂದು 1:1 ಕಟ್ ಆಫ್ ಲಿಸ್ಟ್ ಅಂತಂದರೆ ಪ್ರಾವಿಷನಲ್ ಲಿಸ್ಟ್ಗೋಸ್ಕರ ಕಾಯ್ತಿರುವಂಥ ವಿದ್ಯಾರ್ಥಿಗಳಿಗೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ. ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ನೀವೇನಾದರೂ ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸ್ನೇಹಿತರೆ, ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಕ್ಯಾಟಗರಿ ವೈಸು ಹುದ್ದೆಗಳ ವರ್ಗೀಕರಣವನ್ನು ನೋಡ್ತಾ ಹೋಗೋದಾದರೆ ಒಟ್ಟು 2286 ಹುದ್ದೆಗಳಾಗಿರುತ್ತೆ. ಎಲ್ಲ ಕ್ಯಾಟಗರಿಯ ಹುದ್ದೆಗಳನ್ನು ಸೇರಿಸಿ ನಿಮಗೆ ಒಂದು ಪ್ರಾವಿಷನಲ್ ಲಿಸ್ಟನ್ನು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ನಾವು HK ರೀಜನ್ನ ಒಂದು ಪ್ರಾವಿಷನಲ್ ಲಿಸ್ಟ್ ಆಲ್ಮೋಸ್ಟ್ ನಿಮಗೆ ತುಂಬ ಲೇಟಾಗಿ ಬಿಡುಗಡೆ ಮಾಡಲಾಗಿತ್ತು. ಅಂತಂದರೆ ಆಲ್ಮೋಸ್ಟ್ 1-1.5 ತಿಂಗಳಾದ ನಂತರ ನೆಕ್ಸ್ಟ್ ಫೈನಲ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿತ್ತು. ಅದೇ ರೀತಿ ಇಲ್ಲೂ ಕೂಡ ನೀವು ಗಮನಿಸ್ಬೋದು, ಈಗ ನಾನು ಅಫಿಷಿಯಲ್ ಆದಂಥ ಒಂದು BMTC ಕಂಡಕ್ಟರ್ ನೇಮಕಾತಿ ವಿಭಾಗಕ್ಕೆ ಕಾಲ್ ಮಾಡಿ ನಾನು ಅಫಿಷಿಯಲ್ ಆಗಿ ಈ ಒಂದು ಪ್ರಾವಿಷನಲ್ ಲಿಸ್ಟ್ ಯಾವಾಗ ಅವೈಲೇಬಲ್ ಆಗುತ್ತೆ ಅಂತ ಕೇಳಿದಾಗ ಜನವರಿ ಮೊದಲ ವಾರದಲ್ಲಿ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಅಂತ ನಮಗೆ ನೇಮಕಾತಿ ವಿಭಾಗದಿಂದ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಪ್ರತಿಯೊಂದು ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಸಪರೇಟಾಗಿ ನಿಮಗೆ ರೋಸ್ಟರ್ಗಳನ್ನು ಕೂಡ ನೀಡಲಾಗಿದೆ. ಆ ಒಂದು ರೋಸ್ಟರ್ಗಳಲ್ಲಿ ಹುದ್ದೆಗಳ ವರ್ಗೀಕರಣವನ್ನು ಕೂಡ ನೀಡಲಾಗಿರುತ್ತದೆ. ಇಲ್ಲಿ ಮಹಿಳಾ ವಿಭಾಗದಲ್ಲಿ 755 ಹುದ್ದೆಗಳು ಖಾಲಿ ಇರುತ್ತೆ. ಈ ಒಂದು 755 ಹುದ್ದೆಗಳ ಪೈಕಿ ಮಹಿಳಾ ಅಭ್ಯರ್ಥಿಗಳು ಅಷ್ಟು ಜನ ಏನಾದರೂ ಎಲಿಜಿಬಲ್ ಆಗಿಲ್ಲ ಅನ್ನುವಂಥ ಪಕ್ಷದಲ್ಲಿ ಆ ಒಂದು ಉಳಿದಂಥ ಹುದ್ದೆಗಳನ್ನು ಅದೇ ಕ್ಯಾಟಗರಿಯ ಬಾಯ್ಸ್ ಕ್ಯಾಂಡಿಡೇಟ್ಸ್ಗೆ ನೀಡಲಾಗುತ್ತದೆ. ನೆಕ್ಸ್ಟ್ ಇನ್ನೂ ಕೂಡ ಗಮನಿಸ್ತಾ ಇರ್ಬೋದು, ಬೇರೆ ಒಂದು ರಿಸರ್ವೇಷನ್ ಇರುವಂಥ ತೃತೀಯ ಲಿಂಗಿ ಅಥವಾ ಯೋಜನಾ ನಿರಾಶ್ರಿತರು ಈ ರೀತಿ ಯಾವ ಕ್ಯಾಟಗರಿಯಲ್ಲಿ ಹುದ್ದೆಗಳು ಉಳಿದಿರುತ್ತೆ ಅದೇ ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ ಆ ಒಂದು ಹುದ್ದೆಗಳನ್ನು ನೀಡಲಾಗುತ್ತದೆ ಅಂತ ಇದೀಗ ಅಧಿಕೃತವಾಗಿ ನಿಮಗೆ ನೋಟಿಫಿಕೇಷನಲ್ಲೂ ಕೂಡ ಮೆನ್ಷನ್ ಮಾಡಲಾಗಿರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಇದೊಂದು ಗೊತ್ತಿರುವಂಥ ಮಾಹಿತಿ ಕೂಡ ಆಗಿರುತ್ತದೆ. ನೆಕ್ಸ್ಟ್ ನಾವು ಗಮನಿಸ್ತಾ ಇರ್ಬೋದು, ಈ ಒಂದು 1:1 ಪ್ರಾವಿಷನಲ್ ಲಿಸ್ಟಲ್ಲಿ ಕ್ಯಾಟಗರಿ ವೈಸು ನಿಮ್ಮ ಒಂದು ಕಟ್ ಆಫ್ಗಳು ಬೇರೆ ಬೇರೆ ಚೇಂಜ್ ಆಗ್ತಾ ಹೋಗುತ್ತೆ. ನೀವೇನಾದರೂ ಅತಿ ಹೆಚ್ಚಿನ ಸ್ಕೋರ್ 50-50ಕ್ಕಿಂತ ಮೇಲೆ ಸ್ಕೋರ್ ಮಾಡಿರುವಂಥ ಕ್ಯಾಟಗರಿಯಲ್ಲಿ ಇದ್ದರೆ, ಅಂತಂದರೆ ಅಷ್ಟು ಸ್ಕೋರ್ ಮಾಡಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ನೀವು GM ಅಲ್ಲಿ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ ಮತ್ತು ಆಯಾ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಎಷ್ಟು ಜನ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ ಮತ್ತು ಅವರ ಒಂದು ಸ್ಕೋರ್ ಎಷ್ಟಾಗಿರುತ್ತೆ ಅದರ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಂತರ ನೋಡ್ಬೋದು, ನೀವು ಪ್ರಾವಿಷನಲ್ ಲಿಸ್ಟಲ್ಲಿ ಏನಾದರೂ ಹೆಸರು ಬಂತು ಅಂತಂದರೆ ನೆಕ್ಸ್ಟು ನೀವು ನಿಮ್ಮ ಒಂದು ಜಿಲ್ಲಾ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಡಿಸ್ಟಿಕ್ ಹಾಸ್ಪಿಟಲಿಂದ ನೀವು ನಿಮ್ಮ ಒಂದು ಮೆಡಿಕಲ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬೇಕಾಗಿರುತ್ತೆ. ಅದಾದ ನಂತರ ಫೈನಲ್ ಲಿಸ್ಟಲ್ಲಿ ಸೆಲೆಕ್ಷನ್ ಆದಂಥ ಕ್ಯಾಂಡಿಡೇಟ್ಸು ಕಂಪ್ಲೀಟಾಗಿ ನೀವು BMTCಯ ಒಂದು ಕೇಂದ್ರ ಕಚೇರಿ ಶಾಂತಿನಗರಕ್ಕೆ ಭೇಟಿಯನ್ನು ನೀಡಿ ನಿಮ್ಮ ಒಂದು ನೇಮಕಾತಿಯ ಒಂದು ಆದೇಶ ಪತ್ರವನ್ನು ಪಡೆದುಕೊಂಡು ಅಲ್ಲಿ ನಿಮ್ಮ ಒಂದು ಮೆಡಿಕಲ್ ಸರ್ಟಿಫಿಕೇಟನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಒಂದು ಅಧಿಕೃತವಾದಂಥ ಒಂದು ಕಟ್ ಆಫ್ ಲಿಸ್ಟ್ ಮಾಹಿತಿ ಆಗಿರುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಈ ಒಂದು BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಲಿಸ್ಟ್ ಏನಾದರೂ ಅನೌನ್ಸ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಸೆಕೆಂಡ್ ಲಿಸ್ಟ್ ಅನೌನ್ಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುತ್ತೆ. ಯಾಕೆ ಅಂತಂದರೆ ಪ್ರಸ್ತುತ ಪ್ರಾವಿಷನಲ್ ಲಿಸ್ಟ್ ಅನೌನ್ಸ್ ಆಗಿ ನಂತರ ಫೈನಲ್ ಲಿಸ್ಟ್ ಅನೌನ್ಸ್ ಆದ ನಂತರ ವಿದ್ಯಾರ್ಥಿಗಳು ಯಾರೆಲ್ಲ ಒಂದು ಡ್ಯೂಟಿಗೆ ಜಾಯ್ನ್ ಆಗ್ತಾರೆ, ಜಾಯ್ನ್ ಆಗಿ 1-2 ತಿಂಗಳು ಕೆಲವೊಬ್ಬರು ವಿದ್ಯಾರ್ಥಿಗಳು ವರ್ಕ್ ಮಾಡ್ತಾರೆ. ಆಮೇಲೆ ಈ ಒಂದು ಕೆಲಸ ಬೇಡ ಅನ್ನುವಂಥ ವಿದ್ಯಾರ್ಥಿಗಳು ಕೂಡ ಇರ್ತಾರೆ ಅಥವಾ ಬೇರೆ ಜಾಬ್ ಆದಂಥ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಹಾಗಾಗಿ ಅಂತಹ ಕ್ಯಾಂಡಿಡೇಟ್ಸು ಈ ಒಂದು ಹುದ್ದೆಗಳನ್ನು ರಿಜೆಕ್ಟ್ ಮಾಡಿದಂಥ ಪಕ್ಷದಲ್ಲಿ ನಿಮಗೆ ನೆಕ್ಸ್ಟ್ ಇರುವಂಥ ಕ್ಯಾಂಡಿಡೇಟ್ಸ್ಗೆ ಸೆಕೆಂಡ್ ಲಿಸ್ಟ್ ಬಿಡುವಂಥ ಅಂತಂದರೆ ಮೊದಲನೇದಾಗಿ ಎಲಿಜಿಬಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಂಥ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಇಲ್ಲಿ
ಅರ್ಹತೆಯನ್ನು ನೀಡಲಾಗುತ್ತೆ. ಅಂತಹ ಕ್ಯಾಂಡಿಡೇಟ್ಸ್ಗೆ 2ನೇ ಪ್ರಾವಿಷನಲ್ ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಬರುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.